ಹೆಗಡೆ ಗನ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಅವರ ಕಾರು ಚಾಲಕನನ್ನ ಕೂಡ ಡಾಬಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓವರ್ಟೇಕ್ ಮಾಡೋ ವಿಚಾರದಲ್ಲಿ ವ್ಯಕ್ತಿಗಳ ಜೊತೆ ಕಿರಿಕಾಗಿರುವ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. ಡಾಬಸ್ಪೇಟೆ ಪೊಲೀಸರ ಕಾರ್ಯಾಚರಣೆ ಈ ಕುರಿತಾಗಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆಕ್ಚುಲಿ ಏನ್ ನಡೀತು ಅನ್ನೋದರ ಸತ್ಯ ಇನ್ನಷ್ಟೇ ಹೊರಬರಬೇಕಾಗಿದೆ. ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿ ಹೊರಡಿಸಿದ್ರ, ಪ್ರಚೋದನೆ ನೀಡಿದ್ರ, ಈ ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಸತ್ಯಾಂಶ ಪೊಲೀಸರ ತನಿಖೆಯಲ್ಲಿ ಹೊರಬರುತ್ತೆ. ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದರ ಬಗ್ಗೆ ಎಫ್ಐಆರ್ ಆಗಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಗನ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಅವರ ಕಾರು ಚಾಲಕನನ್ನ ಕೂಡ ಡಾಬಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓವರ್ಟೇಕ್ ಮಾಡೋ ವಿಚಾರದಲ್ಲಿ ವ್ಯಕ್ತಿಗಳ ಜೊತೆ ಕಿರಿಕಾಗಿರುವ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. ಡಾಬಸ್ಪೇಟೆ ಪೊಲೀಸರ ಕಾರ್ಯಾಚರಣೆ ಈ ಕುರಿತಾಗಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆಕ್ಚುಲಿ ಏನ್ ನಡೀತು ಅನ್ನೋದರ ಸತ್ಯ ಇನ್ನಷ್ಟೇ ಹೊರಬರಬೇಕಾಗಿದೆ. ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿ ಹೊರಡಿಸಿದ್ರ, ಪ್ರಚೋದನೆ ನೀಡಿದ್ರ, ಈ ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಸತ್ಯಾಂಶ ಪೊಲೀಸರ ತನಿಖೆಯಲ್ಲಿ ಹೊರಬರುತ್ತೆ. ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದರ ಬಗ್ಗೆ ಎಫ್ಐಆರ್ ಆಗಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಗನ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಅವರ ಕಾರು ಚಾಲಕನನ್ನ ಕೂಡ ಡಾಬಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓವರ್ಟೇಕ್ ಮಾಡೋ ವಿಚಾರದಲ್ಲಿ ವ್ಯಕ್ತಿಗಳ ಜೊತೆ ಕಿರಿಕಾಗಿರುವ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. ಡಾಬಸ್ಪೇಟೆ ಪೊಲೀಸರ ಕಾರ್ಯಾಚರಣೆ ಈ ಕುರಿತಾಗಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆಕ್ಚುಲಿ ಏನ್ ನಡೀತು ಅನ್ನೋದರ ಸತ್ಯ ಇನ್ನಷ್ಟೇ ಹೊರಬರಬೇಕಾಗಿದೆ. ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿ ಹೊರಡಿಸಿದ್ರ, ಪ್ರಚೋದನೆ ನೀಡಿದ್ರ, ಈ ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಸತ್ಯಾಂಶ ಪೊಲೀಸರ ತನಿಖೆಯಲ್ಲಿ ಹೊರಬರುತ್ತೆ. ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದರ ಬಗ್ಗೆ ಎಫ್ಐಆರ್ ಆಗಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಗನ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಅವರ ಕಾರು ಚಾಲಕನನ್ನ ಕೂಡ ಡಾಬಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓವರ್ಟೇಕ್ ಮಾಡೋ ವಿಚಾರದಲ್ಲಿ ವ್ಯಕ್ತಿಗಳ ಜೊತೆ ಕಿರಿಕಾಗಿರುವ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. ಡಾಬಸ್ಪೇಟೆ ಪೊಲೀಸರ ಕಾರ್ಯಾಚರಣೆ ಈ ಕುರಿತಾಗಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆಕ್ಚುಲಿ ಏನ್ ನಡೀತು ಅನ್ನೋದರ ಸತ್ಯ ಇನ್ನಷ್ಟೇ ಹೊರಬರಬೇಕಾಗಿದೆ. ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿ ಹೊರಡಿಸಿದ್ರ, ಪ್ರಚೋದನೆ ನೀಡಿದ್ರ, ಈ ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಸತ್ಯಾಂಶ ಪೊಲೀಸರ ತನಿಖೆಯಲ್ಲಿ ಹೊರಬರುತ್ತೆ. ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದರ ಬಗ್ಗೆ ಎಫ್ಐಆರ್ ಆಗಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಗನ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಅವರ ಕಾರು ಚಾಲಕನನ್ನ ಕೂಡ ಡಾಬಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓವರ್ಟೇಕ್ ಮಾಡೋ ವಿಚಾರದಲ್ಲಿ ವ್ಯಕ್ತಿಗಳ ಜೊತೆ ಕಿರಿಕಾಗಿರುವ ಹಿನ್ನೆಲೆಯಲ್ಲಿ ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. ಡಾಬಸ್ಪೇಟೆ ಪೊಲೀಸರ ಕಾರ್ಯಾಚರಣೆ ಈ ಕುರಿತಾಗಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆಕ್ಚುಲಿ ಏನ್ ನಡೀತು ಅನ್ನೋದರ ಸತ್ಯ ಇನ್ನಷ್ಟೇ ಹೊರಬರಬೇಕಾಗಿದೆ. ಅನಂತ್ ಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ.
ಅನಂತಕುಮಾರ್ ಹೆಗಡೆ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿ ಹೊರಡಿಸಿದ್ರ, ಪ್ರಚೋದನೆ ನೀಡಿದ್ರ, ಈ ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಸತ್ಯಾಂಶ ಪೊಲೀಸರ ತನಿಖೆಯಲ್ಲಿ ಹೊರಬರುತ್ತೆ. ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದರ ಬಗ್ಗೆ ಎಫ್ಐಆರ್ ಆಗಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಗನ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಅವರ ಕಾರು ಚಾಲಕನನ್ನ ಕೂಡ ಡಾಬಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓವರ್ಟೇಕ್ ಮಾಡೋ ವಿಚಾರದಲ್ಲಿ ವ್ಯಕ್ತಿಗಳ ಜೊತೆ ಕಿರಿಕಾಗಿರುವ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. ಡಾಬಸ್ಪೇಟೆ ಪೊಲೀಸರ ಕಾರ್ಯಾಚರಣೆ ಈ ಕುರಿತಾಗಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆಕ್ಚುಲಿ ಏನ್ ನಡೀತು ಅನ್ನೋದರ ಸತ್ಯ ಇನ್ನಷ್ಟೇ ಹೊರಬರಬೇಕಾಗಿದೆ. ಅನಂತಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಅನಂತಕುಮಾರ್ ಹೆಗಡೆ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿ ಹೊರಡಿಸಿದ್ರ, ಪ್ರಚೋದನೆ ನೀಡಿದ್ರ, ಈ ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಸತ್ಯಾಂಶ ಪೊಲೀಸರ ತನಿಖೆಯಲ್ಲಿ ಹೊರಬರುತ್ತೆ. ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದರ ಬಗ್ಗೆ ಎಫ್ಐಆರ್ ಆಗಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಗನ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಅವರ ಕಾರು ಚಾಲಕನನ್ನ ಕೂಡ ಡಾಬಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓವರ್ಟೇಕ್ ಮಾಡೋ ವಿಚಾರದಲ್ಲಿ ವ್ಯಕ್ತಿಗಳ ಜೊತೆ ಕಿರಿಕಾಗಿರುವ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. ಡಾಬಸ್ಪೇಟೆ ಪೊಲೀಸರ ಕಾರ್ಯಾಚರಣೆ ಈ ಕುರಿತಾಗಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆಕ್ಚುಲಿ ಏನ್ ನಡೀತು ಅನ್ನೋದರ ಸತ್ಯ ಇನ್ನಷ್ಟೇ ಹೊರಬರಬೇಕಾಗಿದೆ. ಅನಂತಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಅನಂತಕುಮಾರ್ ಹೆಗಡೆ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿ ಹೊರಡಿಸಿದ್ರ, ಪ್ರಚೋದನೆ ನೀಡಿದ್ರ, ಈ ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಸತ್ಯಾಂಶ ಪೊಲೀಸರ ತನಿಖೆಯಲ್ಲಿ ಹೊರಬರುತ್ತೆ. ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದರ ಬಗ್ಗೆ ಎಫ್ಐಆರ್ ಆಗಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅನಂತಕುಮಾರ್ ಹೆಗಡೆ ಗನ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೆಯೇ ಅವರ ಕಾರು ಚಾಲಕನನ್ನ ಕೂಡ ಡಾಬಸ್ಪೇಟೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಓವರ್ಟೇಕ್ ಮಾಡೋ ವಿಚಾರದಲ್ಲಿ ವ್ಯಕ್ತಿಗಳ ಜೊತೆ ಕಿರಿಕಾಗಿರುವ ಹಿನ್ನೆಲೆಯಲ್ಲಿ ಅನಂತಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. ಡಾಬಸ್ಪೇಟೆ ಪೊಲೀಸರ ಕಾರ್ಯಾಚರಣೆ ಈ ಕುರಿತಾಗಿ ವಿಚಾರಣೆ ನಡೀತಾ ಇದೆ, ತನಿಖೆ ನಡೀತಾ ಇದೆ. ಆಕ್ಚುಲಿ ಏನ್ ನಡೀತು ಅನ್ನೋದರ ಸತ್ಯ ಇನ್ನಷ್ಟೇ ಹೊರಬರಬೇಕಾಗಿದೆ. ಅನಂತಕುಮಾರ್ ಹೆಗಡೆ ಅವರ ಗನ್ ಮ್ಯಾನ್ ಅನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಅನಂತಕುಮಾರ್ ಹೆಗಡೆ ವಿರುದ್ಧ ಇದೀಗ ದೂರು ದಾಖಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಹೇಳಿ ಹೊರಡಿಸಿದ್ರ, ಪ್ರಚೋದನೆ ನೀಡಿದ್ರ, ಈ ಎಲ್ಲ ವಿಚಾರಗಳು ಪೊಲೀಸರ ತನಿಖೆಯಲ್ಲಿ ಹೊರಬರಬೇಕಾಗಿದೆ. ಸತ್ಯಾಂಶ ಪೊಲೀಸರ ತನಿಖೆಯಲ್ಲಿ ಹೊರಬರುತ್ತೆ. ಓವರ್ಟೇಕ್ ಮಾಡಿದ್ದಕ್ಕೆ ಹಲ್ಲೆ ಮಾಡಿದರ ಬಗ್ಗೆ ಎಫ್ಐಆರ್ ಆಗಿದೆ ಅಂತ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ.